ನಮಸ್ಕಾರ, ನಾನು ನಿಮ್ಮ ಕನ್ನಡ ಶಿಲ್ಪಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು. ನಾನು ಬೊಮ್ಮನಹಳ್ಳಿಯ ನಿವಾಸಿ. ವಿಚಾರ ಇಷ್ಟೇ, ಯಾರೋ ಒಬ್ಬ HSR ಲೇಔಟ್ ಕೊಂಗನ ಮಗ. ಇದು ನಮ್ಮ MLA ಸತೀಶಣ್ಣವರಿಗೆ ಇದು ವಿಡಿಯೋ. ಇದು ಸತೀಶಣ್ಣ, ನೀವು ಕನ್ನಡದ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ನೀವು ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತು ಕೊಡ್ತಾಯಿದ್ರೆ ನಿಜವಾಗ್ಲೂ ಆ ವಿಚಾರದ ನಾನು 1000 ಸಲ ನಾನು ಹೆಮ್ಮೆ ಪಟ್ಟಿದ್ದೀನಿ, ಗರ್ವ ಇದೆ ನನಗೆ. ನಮ್ಮ MLA ಅವರು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಅಭಿವೃದ್ಧಿ ಪಡಿಸುವಂಥದ್ದು ವಿಚಾರದಲ್ಲಿ ನಾನು ನಿಜವಾಗ್ಲೂ ನಿಮ್ಮ ಬಗ್ಗೆ ನನಗೆ ಗರ್ವ ಇದೆ, ನನಗೆ ಹೆಮ್ಮೆ ಇದೆ. ಆದರೆ ನೋಡಿ, ಅವನು ಯಾವ ಕೊಂಗನ ಮಗ ನಾಳೆ 11ನೇ ತಾರೀಕಿಗೆ ತಮಿಳಿಗೆ ಅದೇನೋ ಹೇಳ್ತೀನಿ ನಾನು, ತಮಿಳು ಎಲ್ಲರೂ ಬಂದುಬಿಡ್ರೆ ನಾವು ತಮಿಳ್ದ ಹಾಡು ಹಾಕ್ಕೊಂಡ್ಬಿಟ್ಟು ಫುಲ್ ಪಾರ್ಟಿ ಮಾಡೋಣ. ಅದ ನಿಜವಾಗ್ಲೂ ಸತೀಶಣ್ಣ, ಇದು ನಿಮಗೆ ಅವಮಾನ. ನಿಮ್ಮ ಕ್ಷೇತ್ರದಲ್ಲಿ ನಿಜವಾಗ್ಲೂ ಇದು ನಿಮಗೆ ಅವಮಾನ. ನೀವಿರ್ತಕ್ಕಂಥ ಕನ್ನಡದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಕ್ಕಂಥ ನೀವು ಇಡೀ ನಮ್ಮ ಕರ್ನಾಟಕ ಅನ್ನೋ ಸೈಡಿಗಿಡೋಣ. ಕರ್ನಾಟಕ ಅನ್ನೋದಕ್ಕಿಂತನೂ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ನೀವು ಅತಿ ಹೆಚ್ಚು ಕನ್ನಡ ರಾಜ್ಯಸಭೆ ಭಾಗಿಯಾಗುವ ಏಕೈಕ ಶಾಸಕ ಅಂದರೆ ನಿಜವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಬೊಮ್ಮನಹಳ್ಳಿ ಶಾಸಕರಾಗಿರ್ತಕ್ಕಂಥ ಸತೀಶಣ್ಣ ಒಬ್ಬರೇ. ಅವರು ವಾರ್ಡಲ್ಲಿ 10 ರಾಜ್ಯಸಭೆ ಮಾಡಿದ್ರೂ 10 ರಾಜ್ಯಸಭೆಗೆ ಭಾಗಿಯಾಗ್ತಾರೆ. ನನಗೆ ಅದ್ರ ಬಗ್ಗೆ ನಾನು ನಿಮ್ಮ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಕನ್ನಡದ ಬಗ್ಗೆ ಇವರಿಗೆ ಅಭಿಮಾನ ಇದೆಯಲ್ಲ ಅಂತ. ನೀವು ಯಾವ ಪಕ್ಷ ಅದು ಇದು ನನಗೆ ಬೇಕಾಗಿಲ್ಲ. ನೀವು ಬೊಮ್ಮನಹಳ್ಳಿಯ ಶಾಸಕರು ಮತ್ತು ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇರ್ತದೆ. ನನಗೆ ನೀವು ಪ್ರೂವ್ ಮಾಡ್ಕೊಂಡಿದ್ದೀರ. ನಾನು ಹೇಳೋಂಥದ್ದು ಏನಿಲ್ಲ ಅದ್ರ ವಿಚಾರದಲ್ಲಿ, ಯಾಕಂದರೆ ಕನ್ನಡ ಶಾಲೆಗಳನ್ನ ದತ್ತು ತೊಗೊಂಡಿದ್ದೀರ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಕೊಂಗನ ಮಗ ಅವನು ನಾಳೆ ತಮಿಳ್ನಾಡು ಹಾಕ್ಕೊಂಡು ಫುಲ್ ಪಾರ್ಟಿ ಮಾಡ್ತಾನೆ. ಕೊಂಗನ ಮಗ, ನೀವು ಈ ವಿಚಾರವಾಗಿ ಧ್ವನಿ ಎತ್ತದೇನಲ್ಲ. ನೀವು ಹೇಳಿದ್ರೆ ಎಲ್ಲ ಕ್ಲೋಸ್ ಅಪ್. ದಯವಿಟ್ಟು ಅದು ಕೆಲಸ ಮಾಡಿ. ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನನ ನೀವು ರುಜುವಾತು ಮಾಡ್ಕೊಳ್ಳಿ. ಮತ್ತು ಈ ಕನ್ನಡ ವಿರೋಧಿಗಳನ್ನ ನೀವು ನಿಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸೋಂಥ ಕೆಲಸ ಮಾಡಿ. ಇವ್ರನ್ನ ಸೈಡಿಗೆ ಪಕ್ಕಕ್ಕೆ ತಳ್ಳುವಂಥ ಕೆಲಸ ನೀವು ಮಾಡಬೇಕು. ಈ ಕೂಡಲೇ ಈ ವಿಡಿಯೋ ನಿಮಗೆ ನಮ್ಮ ಹರೀಶ್ ಭೈ ಅವರಿಗೆ ಮತ್ತು ನಿಮ್ಮ ಆಫೀಸಲ್ಲಿರ್ತಕ್ಕಂಥ ಅವ್ರ ಮಂಜು ಅವರಿಗೆ ಮತ್ತು ಎಲ್ಲ BJP ಅವರಿಗೆ ಮತ್ತು ಬೊಮ್ಮನಹಳ್ಳಿ ಕ್ಷೇತ್ರದ ಎಲ್ಲ ಹಿರಿಯರಿಗೆ ಈ ವಿಡಿಯೋನ ಕಳಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮೇಲೆ ಕನ್ನಡಿಗರಿಗೆ, ಯಾಕಂದರೆ ನಾನು ನೋಡಿರ್ತಕ್ಕಂಥ ಬೆಂಗಳೂರಿನ 28 ಕ್ಷೇತ್ರದಲ್ಲಿ ಕನ್ನಡ ರಾಜ್ಯಸಭೆಗೆ ಅತಿ ಹೆಚ್ಚು ಕನ್ನಡ ರಾಜ್ಯಸಭೆಗೆ ಭಾಗಿಯಾಗುವ ಏಕೈಕ ಶಾಸಕರಂತ ನೀವೇ. ದಯವಿಟ್ಟು ಇದನ್ನು ಈ ಕೂಡಲೇ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಇದನ್ನು ನಾಳೆ ಅಲ್ಲ ಇವತ್ತೇ ಅವ್ನು ಬಂದು ಕ್ಷಮೆ ಯಾಚಿಸ್ಬೇಕು. ಬೆಳಿಗ್ಗೆ 10 ಗಂಟೆಗೆ ಅವ್ನು ವೀಡಿಯೋ ಹೊಡಬೇಕು. ತಪ್ಪಾಯಿತು, ತಮಿಳ್ನಾಡು ಹಾಕ್ಕೊಂಡು ನಾನು ಡ್ಯಾನ್ಸ್ ಪಾರ್ಟಿ ಮಾಡ್ತೀನಿ ಅಂತೇಳಿ ತಪ್ಪಾಯಿತು. ನಾನು ತಿಂತಾ ಇರೋದು ನಮ್ಮ ಬೊಮ್ಮನಹಳ್ಳಿಯ ಅನ್ನ, ನಾನು ಕುಡಿತಾ ಇರೋದು ಬೊಮ್ಮನಹಳ್ಳಿಯ ನೀರು, ನಾನು ಉಸಿರಾಡ್ತಾ ಇರೋದು ಬೊಮ್ಮನಹಳ್ಳಿಯ ಗಾಳಿ. ನಾನು ತಮಿಳ್ನಾಡಲ್ಲಿಲ್ಲ, ಬೊಮ್ಮನಹಳ್ಳಿ ಕರ್ನಾಟಕದಲ್ಲಿದೆ ಅಂತೇಳ್ಬಿಟ್ಟು ಅವನು ಕ್ಷಮೆ ಯಾಚಿಸ್ಬೇಕು. ದಯವಿಟ್ಟು ನೀವು ಅದರ ಸಂಬಂಧಪಟ್ಟಂಗೆ ನೀವು ಈ ಕೂಡಲೇ ಆ್ಯಕ್ಷನ್ನ ತೊಗೋಬೇಕು. ನಮಸ್ಕಾರ, ನಾನು ನಿಮಗೆ ಈ ಆ್ಯಕ್ಷನ್ ತೊಗೊಳ್ತಾ ಇದ್ದಂಗೆ ಸಾರ್ವಜನಿಕವಾಗಿ ನಿಮ್ಮ ಕಾಲಿಗೆ ಬಿದ್ದು ನಾನು ನಿಮಗೆ ಸೆಲ್ಯೂಟ್ ಹೊಡಿತೀನಿ. ದಯವಿಟ್ಟು ಈ ಕೆಲಸ ನೀವು ವಿವರಣೆ ಮಾಡಿ.